ನೀವು ದಯಮಾಡಿ ಇವತ್ತೇನು ರಿಸರ್ವೇಶನ್ ತಂದಿದ್ದೀರಿ ಇದನ್ನ ದಯಮಾಡಿ ಮಾಡಕ್ ಕೂಡ್ದು ತಡಿಬೇಕು, ಉಳಿದವನ್ ಮಾಡ್ಬೇಕು, ನಿಲ್ಸ್ಬೇಕು ಅಂತ ಹೇಳಿ ಅವ್ರ ಕೈ ಮುಗಿದು ಪ್ರಾರ್ಥನೆ. ರಾಜ್ಯ ಸಹಕಾರಿಗಳ ಪರವಾಗಿ ರಾಜ್ಯ ದೊಡ್ಡ ಸಹಕಾರಿ, ಇದನ್ನ ನಿಲ್ಸ್ಬೇಕು ನೀವು. ಸಹಕಾರಿ 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 ದಯವಿಟ್ಟು ನಿಲ್ಸ್ಬೇಕು ನೀವು. ಜಿ.ಟಿ. ದೇವೇಗೌಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು. ಇವತ್ತು ಅವರು ಶಾಸಕರಾಗಿ ಆಯ್ಕೆ ಆಗ್ಲಿಕ್ಕೆ ಮೈಸೂರಿನ ಅತಿದೊಡ್ಡ ನಾಯಕರು ಕೂಡ ಕಾರಣ ಅನ್ನುವಂಥದ್ದು ಬಹುಪಾಲು ಜನಕ್ಕೆ ಗೊತ್ತಿರುವಂತಹ ನಗ್ನ ಸತ್ಯ. ಹುಣಸೂರಲ್ಲಿ ಜಿ.ಟಿ. ದೇವೇಗೌಡರ ಮಗ ಹರೀಶ್ ಗೌಡ ಗೆದ್ದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಹಿಂದುಳಿದವರು. ಸುಮಾರು 35,000 ಹಾಲು ಮತ ಸಮಾಜದವರು. ಇನ್ನುಳಿದಂತೆ ಸಮಾಜಗಳು ಕೂಡ ಇದ್ದಾರೆ. ನಾನು ಉಳಿದವರ ಹೆಸರನ್ನ ಹೇಳಿಲ್ಲ ಅನ್ನೋದು ಆ ಸಮಾಜಗಳಿಗೆ ಮಾಡುವಂತಹ ಒಂದು ಅಪಮಾನ ಅಲ್ಲ. ಆ ಸಮಾಜಗಳು ಮತ ಹಾಕದೆ ಹೋಗಿದ್ದಿದ್ರೆ ಹರೀಶ್ ಗೌಡ್ರು ಗೆಲ್ತಿರ್ಲಿಲ್ಲ. ಓಕೆ, ಇದರ ಜೊತೆಯಲ್ಲಿ ಮತ್ತೊಂದು ಮಾತನ್ನ ಹೇಳಬೇಕು. ವಿಧಾನ ಸಭೆಯ ಒಳಗಡೆ ದಾಖಲಾಗುವಂತಹ ಮಾತನ್ನ ಜಿ.ಟಿ. ದೇವೇಗೌಡರು ಹೇಳಿದ್ದಾರೆ. ಏನ್ ಹೇಳ್ತಾರೆ? ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕ 2024 ಅದ್ ಕಿತ್ತು ಬಿಸಾಕ್ಬೇಕು, ಅದಿರಬಾರ್ದು. ಅದರಲ್ಲಿ ಏನು? ಸಹಕಾರ ಸಂಘಗಳ ಒಳಗಡೆ ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ ಮತ್ತು ದಲಿತರನ್ನ, ಈ 3 ಸಮುದಾಯದವರನ್ನ ಬಹುಮುಖ್ಯ ಹುದ್ದೆಗಳಿಗೆ ನಾಮನಿರ್ದೇಶನ ಮಾಡಬೇಕು 3ರನ್ನ ಅನ್ನುವಂಥದ್ದು ಆ ವಿಧೇಯಕ ಹೇಳುವಂತಹ ಬಹುಮುಖ್ಯ ಸಂಗತಿಯಾಗಿತ್ತು. ಯಾಕೆ ಅವರೆಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅವ್ರನ್ನ ನಾಮಿನೇಟ್ ಮಾಡಬೇಕು? ಅವರೆಲ್ಲ ಆಳೋಕೆ ಅರ್ಹರಲ್ಲ, ಆಳಿಸ್ಕೊಳ್ಳೋಕಷ್ಟೇ ಅರ್ಹರು ಅನ್ನುವಂತಹ ದಾಟಿಯಲ್ಲೇ ಯಾವ ಜಿ.ಟಿ. ದೇವೇಗೌಡರಿಗೆ ಇದೇ ಸಮುದಾಯದ ಜನರು ಮತ ಹಾಕ್ಲಿಲ್ಲ ಅಂದ್ರೆ ಗೆಲ್ಲೋದಿಲ್ವೋ, ಅದೇ ಸಮುದಾಯದ ವಿರುದ್ಧ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನುವಂತಹ ಮನೋಧೋರಣೆಯಲ್ಲಿ, ಪಾಳೆಗಾರಿಕೆಯ ಮನಸ್ಥಿತಿಯಲ್ಲಿ ಜಿ.ಟಿ. ದೇವೇಗೌಡರು ವಿರೋಧ ವ್ಯಕ್ತಪಡಿಸಿದ್ರು. ಜಿ.ಟಿ. ದೇವೇಗೌಡರು ಇಂಥದ್ದೊಂದು ಮಾತನ್ನ ಯಾಕೆ ಹೇಳಿದ್ರು? ಪದ್ಮನಾಭ ನಗರದಿಂದ ಬಂದಂತಹ ಅಣತಿ, ಅತಿ ದೊಡ್ಡ ಗೌಡ್ರು ಕೊಟ್ಟಂತಹ ಅಣತಿ, ಯಾವ ಕಾರಣಕ್ಕೂ ಕೂಡ ಹಾಗಾಗ್ಬಾರ್ದು. LG ಹಾವನೂರು ವರದಿ ಬಂದಾಗ ನಾನು ಕೂಡ ಇದೇ ತರ ಪ್ರತಿಭಟಿಸಿದ್ದೆ. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಸಾಮಾಜಿಕ ನ್ಯಾಯ ಕೊಡಬಾರ್ದು, ಅವ್ರು ಕೊಟ್ಟನ್ನ ಬೆಳಿಲಿಕ್ಕಾಗಲ್ಲ ಅನ್ನೋ ಧಾಟಿಯಲ್ಲೇ ದೇವರಾಜು ಅರಸು ಅವರನ್ನೇ ನಾನು ಅಳಿಸಿದ್ದೆ. ನೀನೇನಪ್ಪ ನೀನು ಸಿದ್ದರಾಮಯ್ಯ ಇಳಿಸಕ್ಕಾಗಲ್ವಾ ಅನ್ನುವಂತಹ ಅಣತಿಯ ಮೇರೆಗೆ ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ನಡೀತಿದೆ. ಜೊತೆಲಿ ಕಾಂಗ್ರೆಸ್ನಲ್ಲಿರುವಂತಹ ಒಂದಷ್ಟು ಪುಣ್ಯಾತ್ಮರು, ಇದೇ ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತರ ಮತಗಳಿಂದ ಗೆಲ್ಲುವಂತಹ ಜಿ.ಟಿ. ದೇವೇಗೌಡರ ಸಮುದಾಯದವರು ಎನ್ನಬಹುದಾದಂತಹ ಶಾಸಕರು ಕೂಡ ಜಿ.ಟಿ. ದೇವೇಗೌಡರಿಗೆ ಪಿನ್ ಚುಚ್ಚಿದ್ರು. ಇದ್ರ ವಿರುದ್ಧ ಮಾತಾಡಿ ನೀವು, ಇಲ್ಲಾಂದ್ರೆ ಸಿದ್ದರಾಮಯ್ಯ ಸೈನ್ ಹಾಕ್ಬಿಡ್ತಾನೆ. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮತ್ತೆ ಸಹಕಾರಿ ಸಂಘಗಳಲ್ಲೂ ಕೂಡ ದೊಡ್ಡ ದೊಡ್ಡ ಪೋಸ್ಟ್ ಸಿಕ್ಬಿಟ್ರೆ ನಾವೆಲ್ಗೆ ಹೋಗ್ಬೇಕು, ಆಮೇಲೆ ನಾವು ಗೆಣಸ್ಕೆತ್ಬೇಕಾಗುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲೇ 2024 ಕರ್ನಾಟಕ ಸಹಕಾರ ಸಂಘಗಳ ವಿಧೇಯಕ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನರೇಂದ್ರ ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರೆ, ಮೀಸಲಾತಿ ನಮ್ಮ ಹಕ್ಕು, ಅದೇನ್ ಭಿಕ್ಷೆ ಅಲ್ಲ, ನಮಗೆ ಬೇಕು ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೂ ಅವ್ರ ಮಗ ಇವತ್ತು ಶಾಸಕರಾಗಿದ್ದಾರೆ ಹರೀಶ್ ಗೌಡ್ರು ಅಂದ್ರೆ ಅದಕ್ಕೆ ಕಾರಣ ಹಿಂದುಳಿದವ್ರು ಅಲ್ವಾ ಜಿ.ಟಿ. ದೇವೇಗೌಡ್ರೆ? ನೀವು ಗೆಲ್ತಿದ್ದೀರಾ ಅಂದ್ರೆ ಅದಕ್ಕೆ ಕಾರಣ ಅಲ್ಪಸಂಖ್ಯಾತರು, ದಲಿತರು ಅಲ್ವಾ ದೇವೇಗೌಡ್ರೆ? 2028 ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ನಾ ಈ ಮಾತುಗಳನ್ನ ನೆನಪಿಸ್ಕೊಡ್ತೀನಿ ಅಲ್ಪಸಂಖ್ಯಾತ, ಹಿಂದುಳಿದ ದಲಿತರಿಗೆ. ಅವತ್ತು ಮತ್ತೆ ಹರೀಶ್ ಗೌಡ್ರು ಗೆಲ್ತಾರ, ಜಿ.ಟಿ. ದೇವೇಗೌಡರು ಗೆಲ್ತಾರ? ಅಷ್ಟು ದೂರ ಬೇಡ. ಈಗ 2024 ಲೋಕಸಭಾ ಚುನಾವಣೆ ಇದೆ ನೋಡಿ. ವಿರೋಧಿಸಿದವ್ರು ಯಾರು? ಜಾತ್ಯತೀತ ಜನತಾದಳದ ನಾಯಕರು. ಯಾರವರು? NDA ಅಂಗಪಕ್ಷದ ನಾಯಕರು. ವಿಶೇಷ ನೋಡಿ, ಬಿಜೆಪಿ ಸಂಪೂರ್ಣವಾಗಿ ಈ ವಿಧೇಯಕವನ್ನ ವಿರೋಧಿಸ್ತು. ಯಾವ ವಿರೋಧ? ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಸಹಕಾರ ಸಂಘಗಳಲ್ಲಿ ಅತ್ಯುನ್ನತ ಸ್ಥಾನ ಕೊಡುವಂತಹ ಒಂದು ಅಂಶವನ್ನ ಕಿತ್ತು ಬಿಸಾಕಿ ಕೊಡ್ಲೇಬಾರ್ದು. ಅವ್ರು ಯಾಕೆ ಬರ್ಬೇಕು ಸಹಕಾರ ಸಂಘಕ್ಕೆ? ನಾವಷ್ಟೇ ಆಳ್ಕೊಂಡಿರ್ಬೇಕು. ಕರ್ನಾಟಕದ ಬಜೆಟ್ನ ಸುಮಾರು 25 ರಿಂದ 30 ಸಾವಿರ ಕೋಟಿಯ ಬಜೆಟ್ ಅನ್ನ
ತಮ್ಮ ಮುಂದೆ ಇಟ್ಕೊಂಡು ಸಹಕಾರ ಸಂಘಗಳಲ್ಲಿ ಕೂತಂತಹ ಅತಿರಥ ಮಹಾರಥರು, ಬಹುದೊಡ್ಡ ಸಮುದಾಯಗಳಿಂದ ಗೆದ್ದವರು ಹಂಚ್ಕೊಂಡ್ ತಿಂತಾರೆ. ಹಿಂದುಳಿದವ್ರಿಗಾಗ್ಲಿ, ದಲಿತರಿಗಾಗ್ಲಿ, ಅಲ್ಪಸಂಖ್ಯಾತರಿಗಾಗ್ಲಿ ಪೈಸೆ, ನಯಾ ಪೈಸೆ, ಬಿಡಿಗಾಸು ಕೊಡೋದಿಲ್ಲ. ಸಹಕಾರ ಸಂಘಗಳಲ್ಲೂ ಕೂಡ ಮೀಸಲಾತಿ ಸಿಕ್ಬಿಟ್ರ, ರಾಜಕೀಯ ಮೀಸಲಾತಿ ಎಲ್ಲೋಗ್ಬೇಕು ಇಂಥವ್ರು? ಜಿಟಿ ದೇವೇಗೌಡರು, ಅವ್ರ ಹೆಂಡತಿನೂ ಕೂಡ ಸಹಕಾರ ಸಂಘದಲ್ಲಿದ್ದಾರೆ, ಮಗ, ಇವರು ಎಲ್ರು. ಅರೆ ಜಿಟಿ ದೇವೇಗೌಡ್ರೆ, ನಿಮ್ಮ ಹಿಂದೆ ಓಡಾಡುವಂತಹ ಒಬ್ಬ ದಲಿತ ಹುಡುಗನನ್ನ ಕರೆದು ಅವನನ್ನ ಸಹಕಾರ ಸಂಘದ ಬಹುದೊಡ್ಡ ನಿರ್ದೇಶಕನನ್ನಾಗಿ ಯಾಕೆ ಮಾಡ್ತಿಲ್ಲ ನೀವು ಅಂತ ಕಾಂಗ್ರೆಸ್ ಇವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗ್ಬೇಕು, 2024 ಲೋಕಸಭಾ ಚುನಾವಣೆ ಹೊತ್ತಿಗೆ ಬಿಜೆಪಿ ಅಥವಾ ಬಿಜೆಪಿಯ ಬೆಂಬಲಿತ NDA ಮೈತ್ರಿಕೂಟದ ಪಕ್ಷಕ್ಕೆ ಅಲ್ಪಸಂಖ್ಯಾತರಿಗೆ ಒಂಚೂರು ಸ್ವಾಭಿಮಾನ ಇದ್ರೆ, ಹಿಂದುಳಿದವರಿಗೆ ನಿಜಕ್ಕೂ ಮಾನ ಮರ್ಯಾದೆ ನಾಚಿಕೆ ಅನ್ನುವಂಥದ್ದು ಇದ್ರೆ, ಬಹುಮುಖ್ಯವಾಗಿ ದಲಿತರಿಗೆ ಒಂದು ಇದ್ರೆ, ಜಿಟಿ ದೇವೇಗೌಡರಿಗಾಗ್ಲಿ, ಅವ್ರ ಮಗನಿಗಾಗ್ಲಿ, ಅವರ ಪಕ್ಷಕ್ಕಾಗ್ಲಿ, ಅವರ ಪಕ್ಷದ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಈ ವಿಧೇಯಕವನ್ನು ವಿರೋಧಿಸಿದಂತಹ ಪಕ್ಷಕ್ಕಾಗ್ಲಿ ಮತ ಹಾಕ್ತಾರಾ? ನನ್ನದೊಂದು ಪ್ರಶ್ನೆ.